ನಮಸ್ಕಾರ. ಕಳೆದ ವಾರ ಭಾರತೀಯ ವಿಮಾನಯಾನ ಲೋಕದಲ್ಲಿ ನಿಜಕ್ಕೂ ಎರಡು ತುಂಬಾನೇ ಗಂಭೀರ ಘಟನೆಗಳು ನಡೆದು ಹೋದವು. ಹೌದು, ಒಂದಾದ್ಮೇಲೆ ಒಂದು ಆತಂಕಕಾರಿ ಸುದ್ದಿಗಳು. ಒಂದು ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಆಗಿದ್ದು, ಇನ್ನೊಂದು ಉತ್ತರಾಖಂಡದಲ್ಲಿ ಕೇದಾರ್ನಾಥ ಮಾರ್ಗದಲ್ಲಿ ಹೆಲಿಕಾಪ್ಟರ್ ಅಪಘಾತ. ಸೊ ಇವತ್ತು ನಮ್ಮತ್ರ ಇರೋ ಮಾಹಿತಿನ ಇಟ್ಕೊಂಡು ಈ ಘಟನೆಗಳ ಬಗ್ಗೆ ಸ್ವಲ್ಪ ಆಳವಾಡ್ ನೋಡೋಣ ಅಲ್ವಾ? ಏನಾಯ್ತು ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ಖಂಡಿತ, ಇದು ತುಂಬಾನೇ ಮುಖ್ಯ. ಮೊದಲಿಗೆ ಅಹಮದಾಬಾದ್ ದುರಂತದ ಬಗ್ಗೆನೇ ಶುರು ಮಾಡೋಣ. ಸರಿ. ಅದು ಜೂನ್ 12, 2025ರಂದು ಆಗಿದ್ದು, ಅಹಮದಾಬಾದ್ನಿಂದ ಲಂಡನ್ ಗ್ಯಾಟ್ವಿಕ್ಗೆ ಹೊರಟಿದ್ದ ವಿಮಾನ ಏರ್ ಇಂಡಿಯಾ ಫ್ಲೈಟ್ AI-171. ಅದು ಬೋಯಿಂಗ್ 787 ಡ್ರೀಮ್ ಲೈನರ್ ಅಲ್ವಾ? ಹೌದು, ಅದೇ ಬೋಯಿಂಗ್ 787-8 ಡ್ರೀಮ್ ಲೈನರ್. ಅದು ಟೇಕ್ ಆಫ್ ಆದ ಸ್ವಲ್ಪ ಹೊತ್ತಲ್ಲೇ, ಅಂದ್ರೆ ಕೆಲವೇ ಕ್ಷಣಗಳಲ್ಲಿ, ಮೇಘಾನಗರದ ಹತ್ತಿರ ಅಲ್ಲಿರೋ BJ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ಬಿದ್ದಿದೆ. ಅಯ್ಯೋ, ಹಾಸ್ಟೆಲ್ ಮೇಲೆನಾ? ಜನವಸತಿ ಪ್ರದೇಶದಲ್ಲಿ? ಕೇಳೋಕೆ ಭಯ ಆಗುತ್ತೆ. ನಿಜಕ್ಕೂ ಅದು ಬಹಳ ದೊಡ್ಡ ದುರಂತ. ಪ್ರಾಣಹಾನಿ ಬಗ್ಗೆ ಏನು ಮಾಹಿತಿ ಇದೆ? ಅಷ್ಟು ದೊಡ್ಡ ವಿಮಾನ ಬಿದ್ದಿದೆ ಅಂದಮೇಲೆ ಅದು ನಿಜಕ್ಕೂ ಹೃದಯ ವಿದ್ರಾವಕ. ವಿಮಾನದಲ್ಲಿ ಒಟ್ಟು 230 ಪ್ರಯಾಣಿಕರು ಮತ್ತೆ 12 ಸಿಬ್ಬಂದಿ ಇದ್ರು. ಅಂದ್ರೆ 242 ಜನ. ಅವರಲ್ಲಿ ಈಗ ಬಂದಿರೋ ವರದಿ ಪ್ರಕಾರ 241 ಮಂದಿ ಸಾವನ್ನಪ್ಪಿದ್ದಾರೆ. ಓ ಮೈ ಗಾಡ್! ಅಷ್ಟೇ ಅಲ್ಲ, ಕೆಳಗೆ ಅಂದ್ರೆ ನೆಲದ ಮೇಲೆ ಹಾಸ್ಟೆಲ್ನಲ್ಲಿದ್ದ ಕನಿಷ್ಠ 38 ಜನ ಕೂಡ ಮೃತಪಟ್ಟಿದ್ದಾರೆ. ಅಯ್ಯಯ್ಯೋ! ಸೊ ಒಟ್ಟು ಸಾವಿನ ಸಂಖ್ಯೆ ಈಗ 279 ದಾಟಿದೆ ಅಂತ ಹೇಳ್ತಿದ್ದಾರೆ. ಇದು ನಿಜಕ್ಕೂ ನಮ್ಮ ದೇಶದ ವಾಯುಯಾನ ಇತಿಹಾಸದಲ್ಲೋ ಒಂದು ಕರಾಳ ಅಧ್ಯಾಯ. ಮನಸ್ಸಿಗೆ ತುಂಬಾ ನೋವಾಗತ್ತೆ ಕೇಳಿ. ಆದ್ರೆ ಇಷ್ಟು ದೊಡ್ಡ ದುರಂತದಲ್ಲಿ ಒಬ್ರು ಬದುಕುಳಿದಿದ್ದಾರೆ ಅಂತ ಸುದ್ದಿ ಇದೆಯಲ್ಲ, ಅದು ನಿಜಾನಾ? ಹೇಗೆ ಸಾಧ್ಯ ಅದು? ಹೌದು, ನೀವು ಕೇಳಿದ್ದು ನಿಜ. ಅದು ಒಂದ್ ರೀತಿ ಪವಾಡವೇ ಸರಿ. ವಿಶ್ವಾಸ್ ಕುಮಾರ್ ರಮೇಶ್ ಅಂತ ಒಬ್ಬ ಬ್ರಿಟಿಷ್ ಪ್ರಜೆ. ಹೌದಾ? ಹೌದು. ಅವರು ಆ ಅವಶೇಷಗಳ ಮಧ್ಯದಿಂದ ಸಣ್ಣಪುಟ್ಟ ಗಾಯಗಳೊಂದಿಗೆ ಹೊರನಡೆದು ಬಂದಿದ್ದಾರೆ ಅಂತ ವರದಿಯಾಗಿದೆ. ಆಶ್ಚರ್ಯ! ನಿಜಕ್ಕೂ ಆಶ್ಚರ್ಯ. ಇಂಥ ಭೀಕರ ಅಪಘಾತದಲ್ಲಿ ಒಬ್ಬ ವ್ಯಕ್ತಿ ಹೀಗೆ ಪಾರಾಗಿದ್ದು ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ. ಅದರ ಬಗ್ಗೆ ಹೆಚ್ಚಿನ ವಿವರಗಳು ಇನ್ನೂ ಬರಬೇಕಿದೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ಇದು ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನಕ್ಕೆ ಸಂಬಂಧಪಟ್ಟಾಗೆ ಮೊದಲ ಮರಣಾಂತಿಕ ಅಪಘಾತ ಅಂತ ಹೇಳ್ತಿದಾರಲ್ಲ? ಹೌದು, ಅದೇ ಈಗ ಬಹುಮುಖ್ಯವಾದ ಅಂಶ. 787 ಡ್ರೀಮ್ ಲೈನರ್ ಅನ್ನೋದು ಅತ್ಯಾಧುನಿಕ ವಿಮಾನ, ತುಂಬಾ ಸೇಫ್ ಅಂತಾರೆ. ಆದ್ರೆ ಇಂಧನ ದಕ್ಷತೆ ಎಲ್ಲ ಚೆನ್ನಾಗಿದೆ ಅಂತ ಹೆಸರು. ಹೌದು. ಅಂಥ ವಿಮಾನದ ಮೊದಲ ಮಾರಣಾಂತಿಕ ಅಪಘಾತ ಇದು. ಸೊ ಸಹಜವಾಗೇ ಇದು ಆ ವಿಮಾನದ ಸುರಕ್ಷತೆ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಅದರ ಇಂಜಿನ್ಗಳ ಬಗ್ಗೆ, ಅಂದ್ರೆ GE/GNX ಇಂಜಿನ್ಗಳು, ಅವುಗಳ ಕಾರ್ಯಕ್ಷಮತೆ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಎತ್ತಿದೆ. ಓಕೆ, ಹಾಗಾದ್ರೆ ಪ್ರಾಥಮಿಕವಾಗಿ ಏನ್ ಕಾರಣ ಇರ್ಬೋದು ಅಂತಿದ್ದಾರೆ? ಈಗ ಪ್ರಾಥಮಿಕ ತನಿಖೆ ಪ್ರಕಾರ 2 ಸಾಧ್ಯತೆಗಳನ್ನ ಹೇಳ್ತಿದ್ದಾರೆ. ಒಂದು, 2 ಇಂಜಿನ್ಗಳು ಒಟ್ಟಿಗೆ ವಿಫಲವಾಗಿರಬಹುದು. 2 ಇಂಜಿನ್ಗಳಾ? ಹೌದು. ಅಥವಾ ಇನ್ನೊಂದು ಸಾಧ್ಯತೆ ಅಂದ್ರೆ ವಿಮಾನದ ರೆಕ್ಕೆಗಳಲ್ಲಿ ಅಥವಾ ಫ್ಲಾಪ್ಗಳಲ್ಲಿ ಏನಾದ್ರೂ ತಾಂತ್ರಿಕ ಸಮಸ್ಯೆ ಆಗಿರಬಹುದಾ ಅಂತ. ಸರಿ, ಈಗ ತನಿಖೆ ಯಾವ ಹಂತದಲ್ಲಿದೆ? ವಿಮಾನದ ಕಪ್ಪು ಪೆಟ್ಟಿಗೆಗಳು ಅಂದ್ರೆ ಫ್ಲೈಟ್ ಡೇಟಾ ರೆಕಾರ್ಡರ್ ಮತ್ತೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಎರಡೂ ಸಿಕ್ಕಿವೆ. ಅದು ಬಹಳ ಮುಖ್ಯವಾದ ಸಾಕ್ಷ್ಯ. ಈಗ DGCA ಅಂದ್ರೆ ನಮ್ಮ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಮತ್ತು ಬೋಯಿಂಗ್ ಕಂಪನಿ ಇಬ್ರು ಸೇರಿ ಜಂಟಿ ತನಿಖೆ ಶುರು ಮಾಡಿದ್ದಾರೆ. ಮುನ್ನೆಚ್ಚರಿಕೆ ಕ್ರಮವಾಗಿ DGCA ಭಾರತದಲ್ಲಿ ಹಾರಾಟ ಮಾಡ್ತಿರೋ ಎಲ್ಲಾ ಬೋಯಿಂಗ್ 787 ವಿಮಾನಗಳ ಇಂಜಿನ್ಗಳನ್ನ ತುರ್ತಾಗಿ ಪರಿಶೀಲನೆ ಮಾಡಬೇಕು ಅಂತ ಆದೇಶ ಕೂಡ ಹೊರಡಿಸಿದೆ. ಸರಿ ಸರಿ. ಇದು ಅಹಮದಾಬಾದ್ ಘಟನೆ ಬಗ್ಗೆ ಆಯ್ತು. ಆದರೆ ಇದೇ ವಾರದಲ್ಲಿ ಇನ್ನೊಂದು ಕಡೆ ಉತ್ತರಾಖಂಡದಲ್ಲೂ ಒಂದು ಅಪಘಾತ ಆಗಿದೆ ಅಲ್ವಾ? ಅದು ಕೂಡ ಗಮನಿಸಬೇಕಾದ ವಿಷಯ. ಹೌದು, ಅದು ಜೂನ್ 15ರಂದು ನಡೆದಿದ್ದು. ಕೇದಾರ್ನಾಥ್ದಿಂದ ಗುಪ್ತಕಾಶಿಗೆ ಯಾತ್ರಾರ್ಥಿಗಳನ್ನ ಕರ್ಕೊಂಡೋಗ್ತಿದ್ದ ಒಂದು ಹೆಲಿಕಾಪ್ಟರ್. ಅದು ಗೌರಿಕುಂಡ್ ಹತ್ರ ಪತನವಾಗಿದೆ. ಅದರಲ್ಲಿ ಪೈಲಟ್ ಸೇರಿ 7 ಮಂದಿ ಇದ್ರು. ಎಲ್ಲರೂ ಮೃತಪಟ್ಟಿದ್ದಾರೆ. ಜೊತೆಗೆ ನೆಲದ ಮೇಲಿದ್ದ ಒಬ್ಬ ವ್ಯಕ್ತಿ ಕೂಡ ಸಾವನ್ನಪ್ಪಿದ್ದಾರೆ. ಪಾಪ. ಆದ್ರೆ ಉತ್ತರಾಖಂಡದಲ್ಲಿ ಈ ರೀತಿ ಹೆಲಿಕಾಪ್ಟರ್ ಅಪಘಾತಗಳು ಇತ್ತೀಚೆಗೆ ಜಾಸ್ತಿ ಆಗ್ತಿವೆ ಅಂತ ಅನಿಸ್ತಿದ. ಇದೇನ್ ಮೊದಲನೇದಲ್ಲ ಅಲ್ವಾ? ನೀವು ಹೇಳಿದ್ದು ಕರೆಕ್ಟ್. ಅದೇ ಆತಂಕಕಾರಿ ವಿಷಯ ಏನಪ್ಪಾ ಅಂದ್ರೆ, 4 ಧಾಮ್ ಯಾತ್ರಾ ಮಾರ್ಗದಲ್ಲಿ ಕಳೆದ ಕೇವಲ 6 ವಾರಗಳಲ್ಲಿ ಇದು 5ನೇ ಹೆಲಿಕಾಪ್ಟರ್ ಅಪಘಾತ. 5ನೇ ಯಾದ? ಅಯ್ಯೋ, ಇದು ನಿಜಕ್ಕೂ ಗಂಭೀರವಾದ ವಿಷಯ. ಹೌದು, ಖಂಡಿತ.
ಪದೇ ಪದೇ ಹೀಗಾಗ್ತಿರೋದು ಆ ಭಾಗದಲ್ಲಿನ ಹೆಲಿಕಾಪ್ಟರ್ ಕಾರ್ಯಾಚರಣೆಗಳ ಸುರಕ್ಷತೆ ಬಗ್ಗೆ ದೊಡ್ಡ ಪ್ರಶ್ನೆಗಳನ್ನ ಎಬ್ಬಿಸಿದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ? ಯಾಕೆ ಹೀಗೆ ಪದೇ ಪದೇ ಆಗ್ತಿದೆ? ಪ್ರಾಥಮಿಕವಾಗಿ ಅಲ್ಲಿನ ಪ್ರತಿಕೂಲ ಹವಾಮಾನ ಮತ್ತೆ ಕಡಿಮೆ ಗೋಚರತೆ ಅಂದ್ರೆ ಲೋ ವಿಸಿಬಿಲಿಟಿ ಇದೇ ಕಾರಣ ಅಂತ ಹೇಳಲಾಗ್ತಿದೆ. ಪರ್ವತ ಪ್ರದೇಶ ಅಲ್ವಾ? ಹೌದು, ಹಿಮಾಲಯದ ಪ್ರದೇಶದಲ್ಲಿ ಹವಾಮಾನ ತುಂಬಾನೇ ಅನಿರೀಕ್ಷಿತ, ಕ್ಷಣ ಕ್ಷಣಕ್ಕೂ ಬದಲಾಗುತ್ತೆ. ಅದರ ಜೊತೆಗೆ ಯಾತ್ರಾ ಸೀಸನ್ನಲ್ಲಿ ಹೆಲಿಕಾಪ್ಟರ್ಗಳ ಹಾರಾಟ ಕೂಡ ಜಾಸ್ತಿ ಇರುತ್ತೆ. ಹೌದು, ಒತ್ತಡ ಜಾಸ್ತಿ ಇರುತ್ತೆ. ಖಂಡಿತ. ಈ ಎಲ್ಲ ಅಂಶಗಳು ಸೇರಿ ಅಪಾಯವನ್ನ ಹೆಚ್ಚಿಸಿರ್ಬೋದು. ಸದ್ಯಕ್ಕೆ ಅಲ್ಲಿ ಹೆಲಿಕಾಪ್ಟರ್ ಹಾರಾಟಗಳನ್ನ ನಿಲ್ಲಿಸಿದ್ದಾರೆ. ಉತ್ತರಾಖಂಡ್ ಹೈಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡಿ ಸುರಕ್ಷತಾ ಪರಿಶೀಲನೆ ನಡೆಸಬೇಕು ಅಂತ ಆದೇಶ ಕೊಟ್ಟಿದೆ. ಸರಿ, ಹಾಗಾದ್ರೆ ಈ ಎರಡು ಘಟನೆಗಳನ್ನ ಅಂದ್ರೆ ಅಹಮದಾಬಾದ್ ಮತ್ತು ಉತ್ತರಾಖಂಡ ಇವೆರಡನ್ನೂ ಒಟ್ಟಿಗೆ ಇಟ್ಟು ನೋಡಿದಾಗ ನಮ್ಗೇನ್ ಗೊತ್ತಾಗುತ್ತೆ? ಇದರ ಪರಿಣಾಮಗಳು ಏನು? ಮೊದಲನೇದಾಗಿ ಅಹಮದಾಬಾದ್ ಘಟನೆ 100 ಜನರ ಪ್ರಾಣ ಹೋಗಿದೆ. ಅದೊಂದು ದೊಡ್ಡ ಮಾನವೀಯ ದುರಂತ. ಅದರ ಜೊತೆಗೆ ಒಂದು ಅತ್ಯಾಧುನಿಕ ಅಂತ ಪರಿಗಣಿಸಲಾದ ಬೋಯಿಂಗ್ 787 ವಿಮಾನದ ಮೊದಲ ಮಾರಣಾಂತಿಕ ಅಪಘಾತ ಆಗಿರೋದ್ರಿಂದ ಇದು ಜಾಗತಿಕ ಮಟ್ಟದಲ್ಲಿ ಈ ವಿಮಾನಗಳ ಸುರಕ್ಷತೆ, ಅದರ ವಿನ್ಯಾಸ, ನಿರ್ವಹಣೆ ಮತ್ತೆ ವಿಶೇಷವಾಗಿ ಇಂಜಿನ್ಗಳ ಬಗ್ಗೆ ಒಂದು ದೊಡ್ಡ ಮರುಚಿಂತನೆಗೆ ಕಾರಣ ಆಗಬಹುದು. ಹೌದು, ಇಡೀ ಜಗತ್ತು ಗಮನಿಸ್ತಾ ಇದನ್ನ. ಖಂಡಿತ. ಇನ್ನು ಉತ್ತರಾಖಂಡದ ಸರಣಿ ಅಪಘಾತಗಳು, ಅದರಿಂದ ಕಲಿಬೇಕಾದ ಪಾಠ ಏನು? ಉತ್ತರಾಖಂಡದ ಘಟನೆಗಳು ನಮಗೆ ತೋರಿಸೋದು ಏನಂದ್ರೆ, ಈ ಪರ್ವತ ಪ್ರದೇಶಗಳಲ್ಲಿ, ಕಷ್ಟಕರವಾದ ಭೂಪ್ರದೇಶಗಳಲ್ಲಿ ವಾಯುಯಾನ ನಡೆಸುವುದು ಎಷ್ಟು ಸವಾಲಿನ ಕೆಲಸ ಅಂತ. ಇಲ್ಲಿ ಕೇವಲ ಹವಾಮಾನ ಮಾತ್ರ ಅಲ್ಲ, ಪೈಲಟ್ಗಳಿಗೆ ಬೇಕಾದ ವಿಶೇಷ ತರಬೇತಿ, ಹೆಲಿಪ್ಯಾಡ್ಗಳ ಸ್ಥಿತಿ, ಕಾರ್ಯಾಚರಣೆಗಳ ಮೇಲಿನ ನಿಯಂತ್ರಣ, ಈ ಎಲ್ಲದರ ಕಡೆಗೂ ಗಮನ ಕೊಡಬೇಕು ಅನ್ನೋದನ್ನ ಇದು ಒತ್ತಿ ಹೇಳುತ್ತೆ. ಪದೇ ಪದೇ ಅಪಘಾತಗಳು ಆಗ್ತಿವೆ ಅಂದ್ರೆ ಅದು ಕೇವಲ ಆಕಸ್ಮಿಕ ಅಲ್ಲ, ವ್ಯವಸ್ಥೆಯಲ್ಲಿ ಎಲ್ಲೋ ಲೋಪ ಇರಬಹುದಾ ಅನ್ನೋ ಅನುಮಾನ ಬರುತ್ತೆ. ನಿಜ. ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಎರಡೂ ಘಟನೆಗಳು ನಮ್ಮ ದೇಶದ ವಾಯುಯಾನ ಸುರಕ್ಷತಾ ನಿಯಮಗಳು ಮತ್ತೆ ಅವುಗಳ ಪಾಲನೆ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಾದ ಸಮಯ ಬಂದಿದೆ ಅಂತ ತೋರಿಸ್ತಿವೆ. ಹೌದು, ಖಂಡಿತವಾಗಿಯೂ. ತಕ್ಷಣದ ತನಿಖೆಗಳು ನಡೀತವೆ ಸರಿ, ಆದ್ರೆ ಅದರ ಆಚೆಗೆ ನಾವು ಯೋಚಿಸಬೇಕು. ಈ ದುರಂತಗಳಿಂದ ನಾವು ಏನ್ ಕಲಿಬೇಕು, ಮುಂದೆ ಇಂಥವೂ ಆಗದ ಹಾಗೆ ಏನ್ ಮಾಡಬೇಕು. ವಿಶೇಷವಾಗಿ ಹೊಸ ತಂತ್ರಜ್ಞಾನದ ವಿಮಾನಗಳು ಬಂದಾಗ ಅಥವಾ ಉತ್ತರಾಖಂಡದಂತಹ ಸವಾಲಿನ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಸುವಾಗ ನಮ್ಮ ಸುರಕ್ಷಿತ ನಿಯಮಗಳು, ನಮ್ಮ ಮೇಲ್ವಿಚಾರಣಾ ವ್ಯವಸ್ಥೆಗಳು ಸಾಕಷ್ಟು ಸದೃಢವಾಗಿವ್ಯಾ ಅಥವಾ ಅವುಗಳಲ್ಲಿ ದೀರ್ಘಕಾಲೀನ ಸುಧಾರಣೆಗಳು ಬೇಕೇ? ಬಹುಶಃ ಈ ಪ್ರಶ್ನೆಗಳೇ ಮುಂದಿನ ದಿನಗಳಲ್ಲಿ ನಮ್ಮ ಗಮನದಲ್ಲಿರಬೇಕು.